ಈ ಬಾರಿಯ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರನ್ನ ಆಯ್ಕೆ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಕವಾದಂತಹ ವಿರೋಧ ವ್ಯಕ್ತವಾಗಿತ್ತು. ಸದ್ಯ ಈ ವಿಚಾರದಲ್ಲಿ ಸರ್ಕಾರಕ್ಕೆ ಹೈಕೋರ್ಟ್ ರಿಲೀಫ್ ಅನ್ನ ಕೊಟ್ಟಿದೆ. ಪ್ರತಾಪ್ ಸಿಂಹ ಸೇರಿದಂತೆ ಮೂವರು ಸಲ್ಲಿಸಿದ್ದ ಅರ್ಜಿಗಳು ವಜಾಗೊಂಡಿದೆ. ಪ್ರತಾಪ್ ಸಿಂಹ ಪರ ವಾದವನ್ನ ಮಂಡಿಸಿದ್ರು ವಕೀಲ ಸುದರ್ಶನ್. ಕನ್ನಡದ ಬಗ್ಗೆ ಬಾನು ಮುಷ್ತಾಕ್ ಅವರು ಕೊಟ್ಟಂತ ಹೇಳಿಕೆಯನ್ನ ಉಲ್ಲೇಖ ಮಾಡಿ ಅವರು ವಾದವನ್ನ ಮಾಡಿದ್ದಾರೆ. ದೇಶದಲ್ಲಿ ಯಾರು ಹೇಳಿಕೆ ನೀಡಬಾರದು ಎಂದಿದೆಯೇ? ಬಾನು ಮುಷ್ತಾಕ್ ಆಯ್ಕೆ ಪ್ರಶ್ನಿಸಲು ನಿಮಗೆ ಸಾಂವಿಧಾನಿಕ ಹಕ್ಕೇನಿದೆ? ಪ್ರತಾಪ್ ಸಿಂಹ ಪರ ವಕೀಲ ಸುದರ್ಶನ್ಗೆ ಜಡ್ಜ್ ಈ ತರದ ಒಂದು ಪ್ರಶ್ನೆ ಕೇಳಿದ್ದಾರೆ. ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಆಯ್ಕೆ ಮಾಡಿರುವುದಕ್ಕೆ ವ್ಯಾಪಕವಾದಂತ ವಿರೋಧ ವ್ಯಕ್ತವಾಗ್ತಾ ಇತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಾಪ್ ಸಿಂಹ ಸೇರಿ ಮೂವರು ಸಲ್ಲಿಸಿದ್ದಂತ ಅರ್ಜಿಗಳು ವಜಾಗೊಂಡಿದೆ. ಆಮೇಲೆ ಯಾವುದೇ ರೀತಿಯಾದಂತ ಉಲ್ಲಂಘನೆ ಆಗಿಲ್ಲ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಕೋರ್ಟ್ ಬಹಳ ಕ್ಲಿಯರ್ ಆಗಿ ಹೇಳಿದೆ. ಆಮೇಲೆ ಹಿಂದೆ ಒಂದು ಸಂದರ್ಭದಲ್ಲಿ ಕನ್ನಡದ ಬಗ್ಗೆ ಮಾತನಾಡಿದ್ರಲ್ಲ ಬಾನು ಮುಷ್ತಾಕ್ ಅವರು, ಆ ವಿಚಾರವನ್ನ ಉಲ್ಲೇಖ ಮಾಡಿ ಇಲ್ಲಿ ವಾದ ಪ್ರತಿವಾದ ನಡೆದಿದೆ. ಆಮೇಲೆ ಈಗ ಪ್ರತಾಪ್ ಸಿಂಹ ಪರ ವಾದ ಮಂಡಿಸಿದಂತಹ ವಕೀಲ ಸುದರ್ಶನ್ ಅವರು ಇದೇ ವಿಚಾರವನ್ನ ಉಲ್ಲೇಖ ಮಾಡಿ ವಾದವನ್ನ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿವಾದ ಕೂಡ ನಡೆದಿದೆ. ವಾದ ಪ್ರತಿವಾದ ಆಲಿಸಿದ ನಂತರ ಪ್ರತಾಪ್ ಸಿಂಹ ಸೇರಿದಂತೆ ಒಟ್ಟು ಈ ಅರ್ಜಿಗಳೇನು ಸಲ್ಲಿಕೆ ಆಗಿತ್ತು PIL, ಆ ಎಲ್ಲವನ್ನೂ ಕೂಡ ಈಗ ವಜಾಗೊಳಿಸಿದೆ. ಹಾಗಾಗಿ ಸರ್ಕಾರಕ್ಕೆ ಒಂದು ರೀತಿ ಹೈಕೋರ್ಟ್ ರಿಲೀಫ್ ಅನ್ನ ಕೊಟ್ಟಿದೆ. ಯಾಕಂತಂದ್ರೆ ಈ ಒಂದು ಆಯ್ಕೆ ವಿಚಾರ ಯಾವಾಗ ಗೊತ್ತಾಗುತ್ತೆ, ಸರ್ಕಾರ ಈ ಬಾರಿಯ ದಸರಾವನ್ನ ಯಾರು ಉದ್ಘಾಟನೆ ಮಾಡಬೇಕು, ಉದ್ಘಾಟಕರ ಹೆಸರನ್ನ ಅನೌನ್ಸ್ ಮಾಡುತ್ತೆ, ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ಪರವಿರೋಧದ ಚರ್ಚೆಗಳು ನಡೀತಾ ಇದೆ. ಆಮೇಲೆ ನಮ್ ದುರಾದೃಷ್ಟ, ಯಾಕಂತಂದ್ರೆ ಈ ಬಾರಿ ಕೋರ್ಟ್ನ ಅಂಗಳಕ್ಕೂ ಕೂಡ ಈ ವಿಚಾರ ಹೋಗಿತ್ತು. ಆಮೇಲೆ ಅಲ್ಲಿ ಏನಾದ್ರೂ ಈಗ ಕೋರ್ಟ್ನಿಂದ ಆ ಥರದ್ದೇನಾದ್ರೂ ಸೂಚನೆ ಬಂದ್ರೆ ಬಹುಶಃ ಉದ್ಘಾಟಕರನ್ನ ಬದಲಾಯಿಸಬೇಕಾದಂತ ಸನ್ನಿವೇಶ ಎದುರಾಗುತ್ತಾ ಅನ್ನುವಂಥ ಆಯಾಮದಲ್ಲೂ ಕೂಡ ಒಂದಷ್ಟು ಚರ್ಚೆಗಳು ನಡೆದಿತ್ತು. ಬಟ್ ಆದ್ರೆ ಇಲ್ಲ, ಸರ್ಕಾರಕ್ಕೆ ರಿಲೀಫ್ ಸಿಕ್ಕಿದೆ. ಈಗ ಅವರು ಸಲ್ಲಿಸಿದ್ದಂತಹ ಪ್ರತಾಪ್ ಸಿಂಹ ಮತ್ತೆ ಇನ್ನ 3 ಜನ ಏನು ಅರ್ಜಿಯನ್ನ ಹಾಕಿದ್ರು, ಆ ಅರ್ಜಿಯನ್ನ ವಜಾಗೊಳಿಸಲಾಗಿದೆ.